ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಸೆಕೆಂಡ್ PU ಇತಿಹಾಸ ಈ ಒಂದು ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ಕ್ಲಾಸ್ನಲ್ಲಿ ಭಾರತದ ಇತಿಹಾಸದ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಭಾರತದ ವಿಸ್ತಾರ, ವಿಷ್ಣು ಪುರಾಣದ ಪ್ರಕಾರ ಭಾರತದ ವಿಸ್ತಾರ ಎಲ್ಲಿಂದ ಎಲ್ಲಿಗೆ ಹಬ್ಬಿತ್ತು ಅನ್ನೋದು ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಭಾರತಕ್ಕೆ ಇರತಕ್ಕಂಥ ಇತರ ಹೆಸರುಗಳೇನು ಅದು ನಾವಿಲ್ಲಿ ನಿನ್ನೆ ಅಧ್ಯಯನ ಮಾಡಿದ್ದೇವೆ. ಹಾಗೆ ಭಾರತ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅದು ನಾವು ತಿಳ್ಕೊಂಡಿದ್ದೇವೆ. ಹಾಗೆ ವಿಶೇಷವಾಗಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ 5 ಅಂಕದ ಪ್ರಶ್ನೆ ಅಂತ ಬಂದಾಗ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಇವತ್ತ ಮುಂದಿನ ಪ್ರಥಮ ಒಂದು ಅಧ್ಯಾಯದ ಮುಂದಿನ ಭಾಗ ಅದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು, ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಇವತ್ತು ಅದರಲ್ಲಿ ಮುಖ್ಯವಾಗಿ ಪೀಠಿಕೆ, ಇಂಟ್ರೊಡಕ್ಷನ್ ಬರ್ತಾ ಇದೆ. ಹಾಗೆ ಲಕ್ಷಣಗಳು, ಫ್ಯೂಚರ್ಸ್. ಇದ್ರಾಗ ಒಂದನೇದಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ, ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಅಂಡ್ ಕಲ್ಚರ್, ಹಂತ ಹಂತವಾಗಿ ವಿಕಾಸ. ಭಾರತದ ಇತಿಹಾಸ ಅದು ಹಂತ ಹಂತವಾಗಿ ವಿಕಾಸ ಹೊಂದಿದೆ. ಎವಲ್ಯೂಷನ್ ಇನ್ ಫೇಸಸ್, ಮೂರನೇದಾಗಿ ವಿದೇಶಿ ದಾಳಿಗಳು, ಫಾರಿನ್ ಇನ್ವಾಜಿಯೇಷನ್ಸ್. ನಾಲ್ಕನೇದಾಗಿ ಪ್ರಬಲ ಮತ್ತು ಸಮಭಾವದ ಹಿಂದೂ ಧರ್ಮ, ಡಾಮಿನೆಂಟ್ ಅಂಡ್ ಟಾಲರೆಂಟ್ ಹಿಂದೂ ಫೇತ್. ಐದನೇದಾಗಿ ಜಗತ್ತಿಗೆ ಕೊಡುಗೆ, ಭಾರತದ ಇತಿಹಾಸ ಜಗತ್ತಿಗೆ ನೀಡಿದಂತ ಕೊಡುಗೆ, ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್. ಆರನೇದಾಗಿ ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿದೆ, ಇಂಡಿಯಾ ಆಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನಿಯರ್ಸ್. ಸೆವೆಂತ್, ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ ಅಂತ. ಈ ಒಂದು ಅಂಶಗಳನ್ನು ನಾವು ವಿವರಿಸಿದಾಗ ಫಸ್ಟ್ ಒನ್, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಭಾರತ ಇತಿಹಾಸ ಜಗತ್ತಿನ ಇತಿಹಾಸದಲ್ಲೇ ವಿಶಿಷ್ಟ. ಯಾಕಂದ್ರೆ ಇಲ್ಲಿಯ ಭೂಗೋಳ ಆಗಿರ್ಬೋದು, ಇಲ್ಲಿಯ ಹವಾಮಾನ, ಇಲ್ಲಿಯ ಜನಾಂಗ, ಭಾಷೆ, ಸಾಹಿತ್ಯ ಪ್ರತಿಯೊಂದು ಇಲ್ಲಿ ವಿಶೇಷವಾಗಿದೆ. ಅದಕ್ಕೆ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಹೇಳ್ತಾನೆ ನಮ್ಮ ಭಾರತದ ಒಂದು ಇತಿಹಾಸದ ಬಗ್ಗೆ, ಇಡೀ ಜಗತ್ತಿನಲ್ಲಿಯೇ ಭಾರತ ದೇಶ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ದೇಶ ಅಂತೇಳಿ ಹೆರೋಡೋಟಸ್ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಅದಕ್ಕೆ ಭಾರತ ದೇಶ ವಿಸ್ತೀರ್ಣದಲ್ಲಿ, ಜಗತ್ತಿನ ವಿಸ್ತೀರ್ಣದಲ್ಲಿ 7ನೇ ಸ್ಥಾನ ಹೊಂದಿದೆ ಮತ್ತು ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಇರ್ತಕ್ಕಂಥ ಒಂದು ಭಾರತದ ಇತಿಹಾಸ. ಇದರಲ್ಲಿ ನಾವು 1ನೇ ಪಾಯಿಂಟ್ ಹೇಳಿದೆ ನಮಗೆ, ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ. ಭಾರತದ ಇತಿಹಾಸ ಇದೆಯಲ್ಲ, ಇದು ಸುಮಾರು 100 ವರ್ಷ 200 ವರ್ಷದಿಂದ ಬಂದಂತಹ ಒಂದು ಇತಿಹಾಸ ಅಲ್ಲ ಇದು. ಭಾರತದ ಇತಿಹಾಸ ಚೀನಾ, ಮೆಸೊಪೊಟೇಮಿಯಾ, ಈಜಿಪ್ಟ್ ನಾಗರಿಕತೆಯಂತೆ, ಅಂದ್ರೆ 4000 ವರ್ಷಗಳ ಹಿಂದಿನಿಂದ ಇದು ನಿರಂತರವಾಗಿ ಬೆಳೆದಂತ ಒಂದು ನಾಗರಿಕತೆ, ಒಂದು ಇತಿಹಾಸ ಭಾರತದ್ದು. ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು 4000 ವರ್ಷಗಳಿಂದ ನಿರಂತರವಾಗಿ ನಮ್ಮ ಭಾರತ ಇತಿಹಾಸ ಇಲ್ಲಿವರೆಗೆ ಬೆಳೆದು ಬಂದಿದೆ. ಭಾರತದ ನಾಗರಿಕತೆ ಹರಪ್ಪದಿಂದ, ಸಿಂಧೂ ನಾಗರಿಕತೆಯಿಂದ ಇದು ನಿರಂತರವಾಗಿ ನಾಗರಿಕತೆ ಮತ್ತು ಸಂಸ್ಕೃತಿ ಇಲ್ಲಿವರೆಗೆ ಇದು ಬೆಳೆದು ಬಂದಂತಹ ಒಂದು ಇತಿಹಾಸ. ಇದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣ. ಹಾಗೆ ಎರಡನೇದಾಗಿ ಹೋದಾಗ ಹಂತ ಹಂತವಾಗಿ ವಿಕಾಸ.
ಭಾರತದ ಇತಿಹಾಸ ಇದೆಯಲ್ಲ, ಇದು ಹಂತ ಹಂತವಾಗಿ ಬೆಳೆದು ಬಂದಿದೆ. ಸ್ತರಬದ್ಧ ವಿಕಾಸ ಹೊಂದಿದೆ. ಇದು ಭಾರತದ ಇತಿಹಾಸ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಿದಂತ ಇದು ಭಾರತದ ಇತಿಹಾಸ. ನಾನು ನಿಮಗೆ ಒಂದನೇ ಪಾಯಿಂಟ್ ಹೇಳಿದ ಹಾಗೆ ಸಿಂಧೂ ನಾಗರಿಕತೆಯಿಂದ ಇಲ್ಲಿವರೆಗೆ ಹಂತ ಹಂತವಾಗಿ ಸಂಸ್ಕೃತಿ ಮತ್ತು ನಾಗರಿಕತೆ ಅದು ವಿಕಾಸ ಹೊಂದುತ್ತಾ ಬೆಳೆದು ಬಂದಿದೆ ಅಂತಕ್ಕದ್ದು. ಮುಖ್ಯವಾಗಿ ಇದು ಸಿಂಧೂ ನಾಗರಿಕತೆಯಿಂದ ವೇದ ನಾಗರಿಕತೆ, ವೇದ ನಾಗರಿಕತೆಯಿಂದ ಇಸ್ಲಾಂ ನಾಗರಿಕತೆ, ಇಸ್ಲಾಂ ನಾಗರಿಕತೆಯಿಂದ ಕ್ರಿಶ್ಚಿಯನ್ ನಾಗರಿಕತೆಗೆ, ಹೀಗೆ ಹಂತ ಹಂತವಾಗಿ ಕೊಂಡಿಯಂತೆ ಒಂದು ನಾಗರಿಕತೆಯಿಂದ ಮತ್ತೊಂದು ನಾಗರಿಕತೆಗೆ ಕೊಂಡಿಯಂತೆ ಇದು ಬೆಳೆದು ಬಂದಂತ ಒಂದು ಭಾರತದ ಇತಿಹಾಸ. ಇದು ವಿಶಿಷ್ಟವಾದ ಲಕ್ಷಣ ಹೊಂದಿದೆ ಅಂತಕ್ಕದ್ದು. ನಂತರ ಮೂರನೇದಾಗಿ ಪ್ರಬಲ ಮತ್ತು ಸಮಭಾವದ ಹಿಂದೂ ಧರ್ಮ. ಭಾರತ ದೇಶದಲ್ಲಿ ಒಂದು ವಿಶೇಷ ಧರ್ಮ, ಅತಿ ದೊಡ್ಡ ಧರ್ಮ ಹಿಂದೂ ಧರ್ಮ. ಈ ಧರ್ಮ ಇದೆಯಲ್ಲ, ಈ ಧರ್ಮ ಎಲ್ಲ ಧರ್ಮಗಳನ್ನು ಸಮನಾಗಿ ಕಂಡಿದೆ. ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿವೆ. ಹಿಂದೂ, ಬೌದ್ಧ, ಜೈನ, ಸಿಖ್, ಕ್ರೈಸ್ತ, ಇಸ್ಲಾಂ ಈ ಎಲ್ಲ ಧರ್ಮಗಳ ತವರೂರು ಈ ಭಾರತ. ಮತ್ತೆ ಹಿಂದೂ ಧರ್ಮ ಆ ಎಲ್ಲ ಧರ್ಮದವರನ್ನು ಸಮನಾಗಿ ಕಂಡಿದೆ. ಪ್ರಬಲ ಮತ್ತು ಸಮಭಾವದ ಹಿಂದೂ ಧರ್ಮ ಅಂತ ಹೇಳಿದೆ ನಿಮಗೆ. ಅದಕ್ಕೆ ಭಾರತೀಯರ ಒಂದು ತತ್ವ ಏನಪ್ಪ ಅಂತಂದ್ರೆ ವಸುದೈವಕ ಕುಟುಂಬಕಂ ಮತ್ತು ಹಾಗೂ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ತತ್ವದಲ್ಲಿ ಇದ್ದಂತ ಒಂದು ಇತಿಹಾಸ ಭಾರತದ ಇತಿಹಾಸ. ಇಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಏನು ಅಂದ್ರೆ ವಿಶ್ವವೇ ಒಂದು ಕುಟುಂಬ, ನಾವೆಲ್ಲ ಅದರ ಸದಸ್ಯರು ಅಂತಕ್ಕಂಥ. ಇಲ್ಲಿ ಧರ್ಮಗಳು ಅನೇಕ ಇರಬಹುದು, ಆದರೆ ನಾವೆಲ್ಲ ಒಂದೇ ಸಮಭಾವದ ಗುಣ ಉಳ್ಳಂತಹ ಇತಿಹಾಸ ಅದು ಭಾರತದ ಇತಿಹಾಸ. ಅದಕ್ಕೆ ಪ್ರಬಲ ಮತ್ತು ಸಮಭಾವದ ಒಂದು ಹಿಂದೂ ಧರ್ಮ ಇಲ್ಲಿದೆ ಅಂತಕ್ಕದ್ದು ನಾವಿಲ್ಲಿ ತಿಳ್ಕೋಬೇಕು. ಹಾಗೆ ವಿದೇಶಿ ದಾಳಿಗಳು ಭಾರತದ ಮೇಲೆ, ವಿಶೇಷವಾಗಿ ಉತ್ತರ ಭಾರತದ ಮೇಲೆ ಅನೇಕ ವಿದೇಶಿಯರು ದಾಳಿ ಮಾಡಿದ್ದಾರೆ. ಅದು ಏಕೆ ಅಂತ ನಿಮಗೆ ಗೊತ್ತಿದೆ. ಭಾರತದ ಸಂಪತ್ತು ಅವರನ್ನ ಆಕರ್ಷಣೆ ಮಾಡಿತು. ಭಾರತ ಹಿಂದೆ ಇತಿಹಾಸದಲ್ಲಿ ಸಾಕಷ್ಟು ಶ್ರೀಮಂತವಾದಂಥ ದೇಶ ಇದು ಭಾರತ ದೇಶ. ಅದು ಭೌಗೋಳಿಕವಾಗಿ ಮತ್ತು ವಿಶೇಷವಾಗಿ ಸಂಪೂರ್ಣವಾಗಿ ಖನಿಜ ಸಂಪತ್ತು ಈ ತರವಾಗಿ ಭಾರತ ಅತ್ಯಂತ ಶ್ರೀಮಂತ ನಾಡು ಇದು. ಇದನ್ನ ಅರ್ಥಕೊಂಡಂತ ವಿದೇಶಿಯರು ಭಾರತದ ಮೇಲೆ, ಉತ್ತರ ಭಾರತದ ಮೇಲೆ ದಾಳಿ ಮಾಡಿದರು. ಮುಖ್ಯವಾಗಿ ಯಾರೆಲ್ಲ ಬಂದರು ಭಾರತದ ಮೇಲೆ ದಾಳಿ ಮಾಡಿದ್ರು ಅಂತ ಅಂದ್ರೆ ಇಲ್ಲಿ ಪರ್ಷಿಯನ್ನರು, ಗ್ರೀಕರು, ಹೂಣರು, ಶಕರು, ಅಫಗನ್ನರು, ಮೊಘಲರು ಮತ್ತು ಯುರೋಪಿಯನ್ನರು ಈ ತರವಾಗಿ ಅನೇಕ ವಿದೇಶರು ಭಾರತದ ಮೇಲೆ ದಾಳಿ ಮಾಡಿದರು. ಈ ತರವಾಗಿ ಅವರ ದಾಳಿಯಿಂದ ಭಾರತ ಅವರೆಲ್ಲರ ಸಂಸ್ಕೃತಿಯನ್ನು ಹೊಂದಿದೆ. ಈ ತರವಾಗಿ ಭಾರತ ವಿದೇಶಿ ಸಂಸ್ಕೃತಿಯನ್ನು ಹೊಂದಿದಂಥ ದೇಶ, ವಿದೇಶಿ ಸಂಸ್ಕೃತಿಯ ಸಮ್ಮಿಶ್ರವಾದ ಇತಿಹಾಸ ಹೊಂದಿರತಕ್ಕಂಥ ಭಾರತದ ಇತಿಹಾಸ ಹೊಂದಿದೆ ಅಂತಕ್ಕದ್ದು. ಭಾರತ ದೇಶ ಈ ಎಲ್ಲ ವಿದೇಶಿಯರ ಸಂಸ್ಕೃತಿಯನ್ನು ಅವರದ ನೋಡ್ರಿ ಭಾರತವನ್ನು ಆಳಿದರು, ತಮ್ಮ ಒಂದು ಭಾಗವನ್ನಾಗಿ, ತಮ್ಮ ತಾಯ್ನಾಡನ್ನಾಗಿ ಮಾಡಿಕೊಂಡು ಇದನ್ನ ಆಳಿದರು. ಈ ತರವಾಗಿ ಭಾರತದ ಇತಿಹಾಸ ವಿದೇಶಿ ಸಂಸ್ಕೃತಿಯ ಮಿಶ್ರಣವಾಗಿದೆ ಇದು ಅಂತಕ್ಕದ್ದು. ಆದರೂ ಸಹ ಇಲ್ಲಿ ಅನೇಕ ಧರ್ಮಗಳಿವೆ, ಅನೇಕ ಸಂಸ್ಕೃತಿಯ ನಾಡಾಗಿದೆ. ಆದರೂ ಸಹ ಎಲ್ಲರೂ ಸಹಬಾಳ್ವೆಯಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ. ಇದು ಭಾರತದ ವಿಶಿಷ್ಟವಾದ ಲಕ್ಷಣವಾಗಿದೆ. ನಂತರ ಜಗತ್ತಿಗೆ ಕೊಡುಗೆ, ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಅಂತ ಹೇಳಿದ್ವಿ. ಭಾರತ ದೇಶ, ಭಾರತದ ಇತಿಹಾಸ ಜಗತ್ತಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದೆ ವಿವಿಧ ಕ್ಷೇತ್ರದಲ್ಲಿ. ಅದು ವಿಶೇಷವಾಗಿ ಸಾಹಿತ್ಯ, ಶಿಕ್ಷಣ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ ಈ ತರವಾಗಿ ಅನೇಕ ಕ್ಷೇತ್ರದಲ್ಲಿ, ವೈದ್ಯಕೀಯ
ಅನೇಕ ಕ್ಷೇತ್ರದಲ್ಲಿ ಭಾರತ ವಿದೇಶಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದೆ. ಇಲ್ಲಿ ವಾಸ್ತುಶಿಲ್ಪ ಅಂತ ಬಂದಾಗ ಅನೇಕ ಮೂರ್ತಿಗಳು, ಅನೇಕ ದೇವಾಲಯಗಳು, ಅನೇಕ ಅರಮನೆಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಮುಖ್ಯವಾಗಿ ನಾಗರ ಶೈಲಿ, ವೇಸರ ಶೈಲಿ, ದ್ರಾವಿಡ ಶೈಲಿಯಲ್ಲಿ ಅನೇಕ ದೇವಾಲಯಗಳು, ಅನೇಕ ಗುಹೆಗಳು, ಮೂರ್ತಿಗಳು, ಅರಮನೆಗಳು, ಶಿಖರಗಳು ಇಲ್ಲಿ ಕಟ್ಟಲ್ಪಟ್ಟಿವೆ. ಈ ತರವಾಗಿ ಅಂಥ ಒಂದು ಕೊಡುಗೆಯನ್ನು ಸಾಹಿತ್ಯ, ಶಿಕ್ಷಣ, ತತ್ವಜ್ಞಾನ, ಸಂಗೀತ, ನೃತ್ಯ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಈ ಎಲ್ಲ ರಂಗದಲ್ಲಿ ಭಾರತ ವಿದೇಶಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ನೀಡಿದೆ. ಅಂಥ ಇತಿಹಾಸ ಭಾರತದ್ದು. ನಾನು ಹೇಳಿದ ಹಾಗೆ ಭಾರತ ದೇಶದಲ್ಲಿ ಅನೇಕ ಒಂದು ಐತಿಹಾಸಿಕ ಸ್ಥಳಗಳಿವೆ. ಐತಿಹಾಸಿಕ ಸ್ಥಳಗಳು ಭಾರತ ದೇಶದಲ್ಲಿ. ಆ ಐತಿಹಾಸಿಕ ಸ್ಥಳಗಳು ಅವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿವೆ. ಭಾರತದ ಅನೇಕ ಐತಿಹಾಸಿಕ ಸ್ಥಳಗಳು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿವೆ. ನಿಮಗೆ ಪ್ರಶ್ನೆ ಬರ್ತಾ ಯಾರಂಥದ್ದು, ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿದಂತ ಭಾರತದ ಯಾವುದಾದರೂ 2 ಐತಿಹಾಸಿಕ ಸ್ಥಳಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಬಹಳ ಈಸಿ, ಬರಿ ಬಂದು ನೀವು ಗಯಾ, ಸಾಂಚಿ, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಕಂಚಿ, ಮಹಾಬಲಿಪುರಂ, ಹೀಗೆ ಇದರ ಒಂದು 2 ಬರೆದ್ರೆ ಆಯ್ತು. ಯಾವ ಐತಿಹಾಸಿಕ ಸ್ಥಳಗಳು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿವೆ ಅಂತಂದ್ರೆ ನೀವು ಬರಿಬೇಕು. ಮುಖ್ಯವಾಗಿ ನಾನು ಹೇಳಿದಾಗೆ ಹಂಪಿ, ಐಹೊಳೆ, ಪಟ್ಟದಕಲ್ಲು, ಅಜಂತ, ಸಾಂಚಿ, ಕಂಚಿ ಈ ತರವಾಗಿ ಉತ್ತರವನ್ನು ನೀವು ಬರಿಬೇಕು. ಇವು ವಿಶ್ವ ಪರಂಪರೆಯಲ್ಲಿ ಪಟ್ಟಿಗೆ ಸೇರಿದಂತ ಭಾರತದ ಐತಿಹಾಸಿಕ ಸ್ಥಳಗಳಾಗಿವೆ ಅಂತಕ್ಕದ್ದು. ಹಾಗೆ ಯೋಗ, ಆಯುರ್ವೇದ, ವೈದ್ಯಕೀಯ ಈ ರಂಗದಲ್ಲಿಯೂ ಸಹ ಭಾರತ ವಿದೇಶಕ್ಕೆ ಕೊಡುಗೆ ನೀಡಿದೆ. ಯೋಗ ಅಂತ ಬಂದಾಗ ಪತಂಜಲಿಯ ಯೋಗ, ಇವತ್ತ ಯೋಗ ದಿನಾಚರಣೆ ಜೂನ್ 21 ಇಡೀ ಜಗತ್ತೇ ಆಚರಿಸ್ತಾ ಇದೆ. ಅದನ್ನು ನೀಡಿದ್ದು ಭಾರತ ದೇಶ. ಮತ್ತು ವೈದ್ಯಕೀಯ, ಆಯುರ್ವೇದ ಅಂತಕ್ಕಂಥ ಹೋದಾಗ ಚರಕ, ಸುಶ್ರುತ ಮತ್ತು ಧನ್ವಂತರಿ ಅಂತಕ್ಕಂಥ ಮಹಾವಿಜ್ಞಾನಿಗಳು ಇದ್ರು ಭಾರತ ದೇಶದಲ್ಲಿ. ಅದು ಗುಪ್ತರ ಕಾಲದಲ್ಲಿ ಬರ್ತಾ ಇದೆ ಅಂತಕ್ಕಂಥ. ಈ ತರವಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಹಾನ್ ಕೊಡುಗೆಯನ್ನು ನೀಡಿದಂಥ ದೇಶ, ಮಹಾನ್ ಕೊಡುಗೆಯನ್ನು ನೀಡಿದಂಥ ಇತಿಹಾಸ ಭಾರತದ್ದು. ಹಾಗೆ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಭರತನಾಟ್ಯ, ಕಥಕ್, ಕುಚುಪುಡಿ ಈ ತರವಾಗಿ ಅನೇಕ ನೃತ್ಯ ಶೈಲಿಗಳ ಕೊಡುಗೆಯನ್ನು ಭಾರತ ವಿದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದೆ, ಭಾರತ ಇತಿಹಾಸ. ಮತ್ತು ಹಾಗೆ ಗಣಿತ ಅಂತ ಬಂದಾಗ ಆರ್ಯಭಟ, ಭಾರತದ ಗಣಿತ ಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞ, ವರಾಹ ಮಿಹಿರ ಅಂತಕ್ಕಂಥವ್ರು ಇದ್ರು ಭಾರತ ದೇಶದಲ್ಲಿ. ಅವರು ಗಣಿತ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿದ್ರು. ವಿಶೇಷವಾಗಿ ಸೊನ್ನೆಗೆ ಬೆಲೆ ಇದೆ ಅಂತಕ್ಕದ್ದನ್ನು ಕಂಡು ಹಿಡಿದವರು ಭಾರತೀಯರು, ಆರ್ಯಭಟ. ಇದು ಭಾರತದ ಇತಿಹಾಸದ ಕೊಡುಗೆ ವಿದೇಶಕ್ಕೆ. ಹಾಗೆ ಅನೇಕ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗಿತ್ತು ಭಾರತ ದೇಶದಲ್ಲಿ. ಅನೇಕ ಪ್ರಾಚೀನ ವಿಶ್ವವಿದ್ಯಾಲಯಗಳು ಭಾರತ ದೇಶದಲ್ಲಿ ಸ್ಥಾಪನೆ ಆಗಿವೆ. ಅವೆಲ್ಲ ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಅವರಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ನೀಡಿದಂಥ ಇತಿಹಾಸ ಭಾರತದ ಇತಿಹಾಸ. ಅನೇಕ ವಿಶ್ವವಿದ್ಯಾಲಯಗಳು, ಅದರಲ್ಲಿ ಮುಖ್ಯವಾಗಿ ನಳಂದ ವಿಶ್ವವಿದ್ಯಾಲಯ, ನಳಂದ, ತಕ್ಷಶಿಲೆ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶೀಲ, ಕಂಚಿ ಅಂತಕ್ಕಂಥ ವಿಶ್ವವಿದ್ಯಾಲಯಗಳು. ನಿಮಗೆ ಇಲ್ಲಿ ಕೂಡ ಒಂದು 2 ಅಂಕದ ಪ್ರಶ್ನೆ ಬರುತ್ತೆ. ಭಾರತದ ಯಾವುದಾದರೂ 2 ಪ್ರಾಚೀನ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತ ಬರುತ್ತೆ, 2 ಅಂಕದ್ದು. ಅವಾಗ ನಳಂದ, ತಕ್ಷಶಿಲೆ, ವಿಕ್ರಮಶೀಲ, ಕಂಚಿ
ಪಾಟಲಿಪುತ್ರ, ಹೀಗೆ ನೀವು ಬರಿಬಹುದು. ಈ ತರವಾಗಿ ಇಂಥ ಒಂದು ಎಲ್ಲ ಕ್ಷೇತ್ರದಲ್ಲಿ ಶಿಕ್ಷಣ, ಸಾಹಿತ್ಯ, ವಿಜ್ಞಾನ, ಗಣಿತ, ಸಂಗೀತ, ನೃತ್ಯ, ಈ ಎಲ್ಲ ಒಂದು ಕ್ಷೇತ್ರದಲ್ಲಿ ಭಾರತ ವಿದೇಶಕ್ಕೆ ಗಮನಾರ್ಹವಾದಂತಹ ಒಂದು ಕೊಡುಗೆಯನ್ನು ನೀಡಿದೆ. ಇದು ಭಾರತದ ವಿಶಿಷ್ಟವಾದಂತಹ ಲಕ್ಷಣವಾಗಿದೆ ಅಂತಕ್ಕದ್ದು. ನಂತರ 6ನೇ ಪಾಯಿಂಟ್ ಬಂದಾಗ ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿದೆ ಭಾರತ. ನೀವು ಪ್ರಾಚೀನ ಇತಿಹಾಸವನ್ನು ತೆಗೆದು ನೋಡ್ರಿ, ಭಾರತ ಸಂಪತ್ತು ಭರಿತ ಒಂದು ದೇಶ ಭಾರತ. ಇಲ್ಲಿ ಸಾಕಷ್ಟು ಸಂಪತ್ತಿತ್ತು. ನಾನು ನಿಮಗೆ ಆಗಲೇ ಹೇಳಿನಲ್ಲ, ಅದು ಅರಣ್ಯ ಸಂಪತ್ತು, ಖನಿಜ ಸಂಪತ್ತು, ಭೌಗೋಳಿಕ ಸಂಪತ್ತು, ಜಲ ಸಂಪತ್ತು, ಹೀಗೆ ಭಾರತ ದೇಶ ಒಂದು ಸಂಪತ್ತಿನ ಆಗರ ಕೇಂದ್ರವಾಗಿತ್ತು. ಇದನ್ನ ತಿಳ್ಕೊಂಡಂತ ವಿದೇಶಿಯರು, ಗ್ರೀಕರಾಗಿರ್ಬೋದು, ಪರ್ಷಿಯನ್ನರಾಗಿರ್ಬೋದು, ಮೊಘಲರು, ಅಫಘನ್ನರು, ಯುರೋಪಿಯನ್ನರು, ವಿಶೇಷವಾಗಿ ಯುರೋಪಿಯನ್ನರು, ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು, ಇವ್ರು ಏನ್ ಮಾಡಿದ್ರು ಅಂದ್ರೆ ಭಾರತದ ಮೇಲೆ ದಾಳಿ ಮಾಡಿದರು. ಭಾರತ ವಿದೇಶಿಯರ ಆಕರ್ಷಣೆಯ ಸ್ಥಳವಾಗಿದೆ, ಕೇಂದ್ರವಾಗಿದೆ. ಯಾಕೆ ಅಂತಕ್ಕದ್ದು, ಇಲ್ಲಿಯ ಫಲವತ್ತಾದ ಭೂಮಿ, ಅಗಾಧ ಸಂಪತ್ತು, ವಿದೇಶಿಯರು ಬರ್ಲಿಕ್ಕೆ ಕಾರಣವಾಯಿತು. ಭಾರತಕ್ಕೆ ಬಂದ್ರು, ಅವರೆಲ್ಲ ಬಂದವರು ಏನ್ ಮಾಡಿದ್ರು, ಆ ಸಂಪತ್ತನ್ನು ಕೊಳ್ಳೆ ಹೊಡೆದರು ಅಂತಕ್ಕದ್ದು. ಈ ತರವಾಗಿ ಇಂಥ ಒಂದು ವಿಶೇಷವಾದಂತಹ ಲಕ್ಷಣ ಹೊಂದಿದೆ ಈ ಭಾರತದ ಇತಿಹಾಸ. ವಿದೇಶಿಯರು ಭಾರತಕ್ಕೆ ಬರಲಿಕ್ಕೆ ಇಲ್ಲಿಯ ಸಂಪತ್ತು, ಇಲ್ಲಿಯ ಭೌಗೋಳಿಕ ಒಂದು ಲಕ್ಷಣ ಅಂತ ನಿಮ್ಗೆ ಹೇಳಿದಲ್ಲ, ಅದು ಕಾರಣವಾಯಿತು. ಅವರು ಭಾರತಕ್ಕೆ ಬಂದರು, ತಮ್ಮ ಸಂಸ್ಕೃತಿಯನ್ನು, ತಮ್ಮ ನಾಗರಿಕತೆಯನ್ನು, ತಮ್ಮ ಧರ್ಮವನ್ನು, ತಮ್ಮ ಸಾಹಿತ್ಯವನ್ನು ಇಲ್ಲಿ ಬಿತ್ತಿದರು ಮತ್ತು ಬೆಳೆಸಿದರು. ಇದರಿಂದಾಗಿ ಭಾರತ ಎಲ್ಲ ಒಂದು ಜಗತ್ತಿನ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಇತಿಹಾಸ ಭಾರತದ ಇತಿಹಾಸವಾಗಿದೆ. ನೆಕ್ಸ್ಟ್ ಹೋದಾಗ ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ ಅಂತಕ್ಕಂಥ ಪಾಯಿಂಟ್ಸ್ ಹೋದಾಗ ಇಲ್ಲಿ ನಾವು ಮುಖ್ಯವಾಗಿ 4 ಅಂಶವನ್ನು ನೋಡ್ತೀವಿ. ಒಂದು ಭೌಗೋಳಿಕ ವೈವಿಧ್ಯತೆ, ಎರಡನೇದಾಗಿ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ಮೂರನೇದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, ನಾಲ್ಕನೇದಾಗಿ ಆರ್ಥಿಕ ವೈವಿಧ್ಯತೆ. ಭಾರತ ಇಡೀ ಜಗತ್ತಿನಲ್ಲಿಯೇ ವೈವಿಧ್ಯಮಯ ನಾಡು. ಅದು ಭಾರತದ 4 ದಿಕ್ಕು ನೀವು ತೆಗೆದುಕೊಂಡಾಗ ಭಾರತ ದೇಶ ಒಂದು ವೈವಿಧ್ಯಮವಾದಂಥ ದೇಶ. ಅದು ವಿಶೇಷವಾಗಿ ನಾನು ಒಂದೊಂದಾಗಿ ಇಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಭೌಗೋಳಿಕ ವೈವಿಧ್ಯತೆ. ಭಾರತ ದೇಶ ಭೌಗೋಳಿಕವಾಗಿ ಇದು ವೈವಿಧ್ಯಮವಾದಂಥ ನಾಡು. ಯಾಕಂದ್ರೆ ಭಾರತದ ಉತ್ತರ ಭಾಗದಲ್ಲಿ ತಂಪಾದ ಪ್ರದೇಶ, ಹಿಮಾಲಯ ಇದೆ. ದಕ್ಷಿಣಕ್ಕೆ ಬಂದಾಗ ಉಷ್ಣ ಪ್ರದೇಶ, ಅತಿ ಬಿಸಿಲು ಉಳ್ಳಂತ ಒಂದು ಪ್ರದೇಶ. ಪೂರ್ವಕ್ಕೆ ಬಂದಾಗ ಅತಿ ಹೆಚ್ಚು ಮಳೆ ಆಗತಕ್ಕಂಥ ಪ್ರದೇಶ, ಮೇಘಾಲಯದ ಮೌಸಿನ್ ರಾಮ ಅಂತ ಬರ್ತಾ ಇದೆ, ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ನೀವು ಪಶ್ಚಿಮಕ್ಕೆ ಬಂದಾಗ, ಭಾರತದ ಪಶ್ಚಿಮಕ್ಕೆ ಬಂದಾಗ ಥಾರಾ ಮರುಭೂಮಿ, ಮಳೆನೇ ಆಗಲ್ಲ ಅಂತಕ್ಕಂಥ. ಇಲ್ಲಿ ಪ್ರತಿಯೊಂದು ಭೌಗೋಳಿಕ ವಿಭಾಗದಲ್ಲಿ ವೈವಿಧ್ಯವಾದಂಥ ಒಂದು ಸಸ್ಯವರ್ಗ, ಪ್ರಾಣಿ ವರ್ಗ, ಜನಾಂಗ, ಅವರ ಆಹಾರ, ಉಡುಗೆ ತೊಡುಗೆ ಪ್ರತಿಯೊಂದು ಇಲ್ಲಿ ವೈವಿಧ್ಯಮವಾಗಿದೆ. ಈ ತರವಾಗಿ ಭಾರತ ದೇಶ ಒಂದೇ ಆಗಿದ್ರೂ ಸಹ ಇದು ಭೌಗೋಳಿಕವಾಗಿ ವೈವಿಧ್ಯಮವಾಗಿದೆ. ನಾನು ನಿಮಗೆ ಹೇಳಿದಾಗೆ ಉತ್ತರ ಭಾಗ, ದಕ್ಷಿಣ ಭಾಗ, ಪೂರ್ವ, ಪಶ್ಚಿಮ ಈ ಎಲ್ಲ 4 ದಿಕ್ಕಿನಲ್ಲಿ ಭೌಗೋಳಿಕವಾಗಿ ಭಾರತ ವೈವಿಧ್ಯಮವಾಗಿದೆ. ಮೌಸಿನ್ ರಾಮದಲ್ಲಿ ಹೆಚ್ಚು ಮಳೆ ಆಗುತ್ತೆ, ಥಾರಾ ಮರುಭೂಮಿ ಅಲ್ಲಿ ಹೆಚ್ಚು ಮಳೆನೇ ಆಗಲ್ಲ ಅಂತಕ್ಕಂಥ, ಹೆಚ್ಚು ಬಿಸಿಲಿದೆ ಅಲ್ಲಿ ಅಂತಕ್ಕಂಥದ್ದು. ಈ ತರವಾಗಿ ಭಾರತ ಇದು ಭೌಗೋಳಿಕವಾಗಿ ವೈವಿಧ್ಯಮವಾಗಿದೆ. ಒಂದು ಕಡೆ ಹೆಚ್ಚು ಮರಗಳಿವೆ, ಅರಣ್ಯ ಬೆಟ್ಟಗಳಿವೆ,
ಸಹ್ಯಾದ್ರಿ ಬೆಟ್ಟಗಳು ಅಂತಕ್ಕದ್ದು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಬೆಟ್ಟಗಳಿಲ್ಲ, ಅರಣ್ಯಗಳಿಲ್ಲ ಅಂತಕ್ಕಂಥ ಪ್ರದೇಶ ಇಲ್ಲಿ ಇವೆ. ಈ ತರವಾಗಿ ಭಾರತ ಭೌಗೋಳಿಕವಾಗಿ ವೈವಿಧ್ಯಮವಾದಂತಹ ಒಂದು ದೇಶ. ಇದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣವಾಗಿದೆ. ನಂತರ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ಗೆ ಹೋದಾಗ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ಭಾರತ ದೇಶ ಇದು ಅನೇಕ ಜನಾಂಗ, ಅದಕ್ಕೆ ಮಿಶ್ರ ಜನಾಂಗ ದೇಶ. ಇತಿಹಾಸದ ತಜ್ಞ ಮಾರ್ಷಲ್ ಅವರ ಪ್ರಕಾರ ಭಾರತ ದೇಶ ಮಿಶ್ರ ಜನಾಂಗವನ್ನು ಹೊಂದಿದೆ ಅಂತ ಹೇಳ್ತಾರೆ. ಭಾರತ ದೇಶದಲ್ಲಿ ಅನೇಕ ಜನಾಂಗ ಕಂಡು ಬರ್ತಾ ಇದೆ, ಅನೇಕ ಜನಾಂಗ ಇಲ್ಲಿ ವಾಸ ಮಾಡ್ತಾ ಇದೆ. ಮುಖ್ಯವಾಗಿ ಆರ್ಯರು, ಆರ್ಯ ಜನಾಂಗ, ದ್ರಾವಿಡ ಜನಾಂಗ, ನಿಗ್ರೋ, ಮೊಂಗಾಲಿಯನ್, ಅಲ್ಫಾಯಿನ್, ಈ ತರವಾಗಿ ಇಂಥ ಒಂದು ಜನಾಂಗ ಉಳ್ಳಂತ ದೇಶ ಮಿಶ್ರ ಜನಾಂಗ. ಭಾರತದ ಇತಿಹಾಸ ಇದೆ, ವಿಶಿಷ್ಟವಾದಂಥ ಲಕ್ಷಣ ಇದೆ. ಜನಾಂಗೀಯ ವೈವಿಧ್ಯತೆ, ರೇಸಿಯಲ್ ಡೈವರ್ಸಿಟಿ ಅಂತ ಕರೀತಾರೆ. ಭಾರತ ದೇಶ ಜನಾಂಗೀಯ ವೈವಿಧ್ಯತೆಯನ್ನು ಒಳಗೊಂಡಿದೆ. ಅನೇಕ ಮಿಶ್ರ ಜನಾಂಗ ಇಲ್ಲಿ ವಾಸ ಮಾಡ್ತಾ ಇದೆ. ಇದು ಭಾರತದ ಇತಿಹಾಸದ ಲಕ್ಷಣವಾಗಿದೆ. ಹಾಗೆ ಭಾಷಾ ವೈವಿಧ್ಯತೆ. ಭಾರತ ದೇಶದಲ್ಲಿ ಅನೇಕ ಭಾಷೆಗಳಿವೆ. ಅನೇಕ ಭಾಷೆಗಳ ದೇಶ ಅದು ಭಾರತದ ಒಂದು ಇತಿಹಾಸ. ಇಲ್ಲಿ ಸುಮಾರು 1600 ಭಾಷೆಗಳಿವೆ ಅಂತ ಇದೆ ಇತಿಹಾಸದಾಗ. ಸಂವಿಧಾನದಲ್ಲಿ 22 ಭಾಷೆಗಳು, ಲಿಖಿತ ಭಾಷೆ, ಅಲಿಖಿತ ಭಾಷೆ, ಲಿಖಿತ ರೂಪ ಇಲ್ಲದ ಭಾಷೆಗಳು ಬಹಳಷ್ಟಿವೆ ಭಾರತ ದೇಶದಲ್ಲಿ. ಈ ತರವಾಗಿ ಭಾರತದ ಇತಿಹಾಸ ಭಾಷಾ ವೈವಿಧ್ಯತೆಯನ್ನು ಹೊಂದಿದೆ. ಅನೇಕ ಜನಾಂಗ ಇದೆ, ಅನೇಕ ಭಾಷೆಗಳ ಒಂದು ತವರೂರು ನಾಡು ಈ ಭಾಷೆ. 1600 ಆಡು ಭಾಷೆಗಳಿವೆ ಅಂತ ಇತಿಹಾಸ ಹೊಂದಿದೆ ಈ ಭಾರತದ ಇತಿಹಾಸ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ನಂತರ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, ಸೋಷಿಯಲ್ ಮತ್ತು ರಿಲಿಜಿಯಸ್ ಡೈವರ್ಸಿಟಿ. ಇಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಇದೆ ಅಂತಕ್ಕದ್ದು ಭಾರತ ದೇಶದಲ್ಲಿ. ಭಾರತವು ನಾನು ಈಗಾಗಲೇ ಹೇಳಿದ ಹಾಗೆ ಅನೇಕ ಧರ್ಮಗಳ ತವರೂರು. ನಿಮಗೆ ಇಲ್ಲಿ ಕೂಡ ಒಂದು 2 ಅಂಕದ ಪ್ರಶ್ನೆ ಬರುತ್ತೆ. ಭಾರತದಲ್ಲಿ ಇರ್ತಕ್ಕಂಥ ಯಾವುದಾದರೂ 2 ಧರ್ಮಗಳನ್ನು ಹೆಸರಿಸಿ. ಹಿಂದೂ, ಮುಸ್ಲಿಂ, ಬೌದ್ಧ, ಈ ತರವಾಗಿ ನೀವು ಉತ್ತರವನ್ನು ಬರೆಯಬಹುದು. ಮತ್ತಿಲ್ಲಿ ಜನಾಂಗೀಯ ವೈವಿಧ್ಯತೆ. ಭಾರತ ದೇಶ ಅನೇಕ ಜಾತಿಗಳ, ಅನೇಕ ಪಂಥಗಳ, ನಂಬಿಕೆಗಳ, ಪದ್ಧತಿಗಳ, ಭಾಷೆಗಳ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಸಾಮಾಜಿಕ ವೈವಿಧ್ಯತೆ ಇದೆ. ಇಲ್ಲಿ ಅವರ ಆಚಾರ ವಿಚಾರ, ಉಡುಗೆ ತೊಡುಗೆ, ರೀತಿ ನೀತಿಗಳು, ಪೂಜೆ ಪುನಸ್ಕಾರ, ಪದ್ಧತಿಗಳು ಎಲ್ಲವೂ ವೈವಿಧ್ಯಮವಾಗಿದೆ. ಭಾರತದಲ್ಲಿ ಸಾಮಾಜಿಕ ವೈವಿಧ್ಯತೆ, ಇಂಥ ಒಂದು ಇತಿಹಾಸ ಭಾರತದ್ದು ಅಂತಕ್ಕದ್ದು. ನಂತರ ಸಾಮಾಜಿಕ ವೈವಿಧ್ಯತೆ ಅಂತ ಬಂದಾಗ ಭಾರತ ದೇಶದಲ್ಲಿ ಇಲ್ಲಿ ಮಾತೃ ಪ್ರಧಾನ ವ್ಯವಸ್ಥೆ, ಪಿತೃ ಪ್ರಧಾನ ವ್ಯವಸ್ಥೆ ಇದೆ. ಕುಟುಂಬ ವ್ಯವಸ್ಥೆಗೆ ಬಂದಾಗ ಏಕಪತ್ನಿತ್ವ, ಬಹುಪತ್ನಿತ್ವ ಪದ್ಧತಿ ಇದ್ದಂಥ ಒಂದು ಇತಿಹಾಸ ಭಾರತದ ಇತಿಹಾಸ. ಇವೆಲ್ಲ ಸಾಮಾಜಿಕ ವೈವಿಧ್ಯತೆ ಅಂತ ಕರಿತೇವೆ. ಹಾಗೆ ಧಾರ್ಮಿಕ ವೈವಿಧ್ಯತೆ, ಧರ್ಮ ಅಂತ ಬಂದಾಗೂ ಸಹ ಇಲ್ಲಿ ಸಾಕಷ್ಟು ಭಾರತ ವೈವಿಧ್ಯಮವಾಗಿದೆ. ಇಲ್ಲಿ ಭಾರತ ದೇಶದಲ್ಲಿ ಮುಖ್ಯವಾಗಿ ಅನೇಕ ಧರ್ಮಗಳ ನಾಡು ಇದು. ಹಿಂದೂ, ಜೈನ, ಬೌದ್ಧ, ಸಿಖ್ ಧರ್ಮಗಳು ಈ ನಾಡಿನಲ್ಲಿ ಉದಯವಾಗಿವೆ. ಭಾರತ ದೇಶದಲ್ಲಿಯೇ ಹುಟ್ಟಿದಂತಹ ಧರ್ಮಗಳಿವು. ಇಂಥ ಒಂದು ಧಾರ್ಮಿಕ ವೈವಿಧ್ಯತೆ ಇಲ್ಲಿ ಇದೆ ಅಂತಕ್ಕದ್ದು. ಹೀಗೆ ಆದರೂ ಸಹ ಇಲ್ಲಿ ಭೌಗೋಳಿಕ ವೈವಿಧ್ಯತೆ ಇದೆ, ಜನಾಂಗೀಯ ವೈವಿಧ್ಯತೆ ಇದೆ, ಭಾಷಾ ವೈವಿಧ್ಯತೆ ಇದೆ, ಸಾಮಾಜಿಕ ವೈವಿಧ್ಯತೆ ಇದೆ, ಧಾರ್ಮಿಕ ವೈವಿಧ್ಯತೆ ಇದ್ರೂ ಸಹ ಎಲ್ಲರೂ ಒಂದಾಗಿ, ಎಲ್ಲರೂ
ಸಹಬಾಳ್ವೆ, ಸಾಮರಸ್ಯದೊಂದಿಗೆ ಸಹಬಾಳ್ವೆ ನಡೆಸ್ತಕ್ಕಂಥ ಇತಿಹಾಸ ಅಂದ್ರೆ ಅದು ಭಾರತದ ಇತಿಹಾಸ. ಅದು ವಿಶಿಷ್ಟವಾದ ಲಕ್ಷಣ ಹೊಂದಿದೆ ಅಂತಕ್ಕಂಥ ಭಾರತದ ಇತಿಹಾಸ. ನಂತರ ಆರ್ಥಿಕ ವೈವಿಧ್ಯತೆ. ಭಾರತ ದೇಶ ಆರ್ಥಿಕವಾಗಿ ಸಾಕಷ್ಟು ವೈವಿಧ್ಯಮವಾಗಿದೆ. ಭಾರತ ದೇಶ ಇಲ್ಲಿ ಆರ್ಥಿಕ ಅಸಮಾನತೆ ಕಂಡು ಬರ್ತಾ ಇದೆ. ಭಾರತ ದೇಶದಲ್ಲಿ ಆರ್ಥಿಕ ಅಸಮಾನತೆ. ಭಾರತ ದೇಶದಲ್ಲಿ ತುಂಬಾ ಶ್ರೀಮಂತರು ಇದ್ದಾರೆ, ತೀರಾ ಬಡವರು ಇದ್ದಾರೆ. ಮತ್ತ ಕೆಲವೊಂದು ಕಡೆ ಅನೇಕ ಪ್ರದೇಶಗಳು ಅಭಿವೃದ್ಧಿಯಾಗಿವೆ, ಕೆಲವೊಂದು ಕಡೆ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಈ ತರವಾಗಿ ಆರ್ಥಿಕ ವೈವಿಧ್ಯತೆ, ಶ್ರೀಮಂತರುಳ್ಳ ಬಡವರ ರಾಷ್ಟ್ರ, ಬಡವರು ಉಳ್ಳ ಶ್ರೀಮಂತ ರಾಷ್ಟ್ರ ಅಂತ ಕರೀತಾರೆ ಭಾರತಕ್ಕೆ. ಈ ತರವಾಗಿ ಆರ್ಥಿಕ ವೈವಿಧ್ಯತೆ ಇದೆ ಭಾರತ ದೇಶದಲ್ಲಿ. ಇಲ್ಲಿ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ. ಕೆಲವೊಂದು ನಗರಗಳು ಅಭಿವೃದ್ಧಿ ಆಗಿವೆ, ಇನ್ನೂ ಕೆಲವು ನಗರಗಳು ಅಭಿವೃದ್ಧಿ ಆಗಿಲ್ಲ. ಕೆಲವೊಂದು ಗ್ರಾಮಗಳು ಅಭಿವೃದ್ಧಿ ಆಗಿವೆ, ಇನ್ನೂ ಕೆಲವು ಗ್ರಾಮಗಳು ಅಭಿವೃದ್ಧಿ ಆಗಿಲ್ಲ. ಇಂಥವಾದಂತಹ ಇತಿಹಾಸ ಅಂದ್ರೆ ಅದು ಭಾರತದ ಇತಿಹಾಸ. ಇವೆಲ್ಲರೂ ನೋಡ್ರಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಾಗಿವೆ. ಈ ತರವಾಗಿ ಇದು 5 ಅಂಕದ ಪ್ರಶ್ನೆ ಬರ್ತದೆ. 5 ಅಂಕದ ಪ್ರಶ್ನೆ, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. 5 ಅಂಕದ ಪ್ರಶ್ನೆ ಬಂದಾಗ ನೀವು ಈ ತರವಾಗಿ ಪಾಯಿಂಟ್ಸ್ ಅನ್ನು ಬರೆದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು 5 ಅಂಕವನ್ನು ಪಡ್ಕೋಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿವಿಧತೆಯಲ್ಲಿ ಏಕತೆ, ಭಾರತದ ಲಕ್ಷಣಗಳು ಏನು? ವಿವಿಧತೆಯಲ್ಲಿ ಏಕತೆ, ಭಾರತದ ಲಕ್ಷಣಗಳು ಏನು ಅಂತ ಬಂದಾಗ ನಾವು ಇದೇ ಪಾಯಿಂಟ್ ಅನ್ನ, ವಿವಿಧತೆಯಲ್ಲಿ ಏಕತೆ, ಭಾರತದ ಲಕ್ಷಣಗಳು, ನಾವು ಕಂಟಿನ್ಯೂ ಮುಂದುವರಿಸಬಹುದು ಈ ಪಾಯಿಂಟ್ ಅನ್ನ. ಇದು ಕೂಡ 5 ಅಂಕದ ಪ್ರಶ್ನೆ ಬರುತ್ತೆ ನಿಮಗೆ. ಭಾರತ ಅಂದ್ರೆ ವಿವಿಧತೆಯಲ್ಲಿ ಏಕತೆ, ಭಾರತದ ವಿಶಿಷ್ಟ ಲಕ್ಷಣಗಳು, ಇದ್ರ ಬಗ್ಗೆ ನೀವು ನಿಮಗೆ 5 ಅಂಕ ಕೇಳ್ತಾರೆ. ಆಗ ಏನಾಗಾರ ಅಂತ ಹೋದಾಗ ನಾ ಹೇಳಿದೆ, ಇಲ್ಲಿ ಭೌಗೋಳಿಕ ವೈವಿಧ್ಯತೆ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, ಆರ್ಥಿಕ ವೈವಿಧ್ಯತೆ, ಫಿಸಿಕಲ್ ಡೈವರ್ಸಿಟಿ, ರೇಸಿಯಲ್ ಅಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಸೋಷಿಯಲ್ ಅಂಡ್ ರಿಲಿಜಿಯಸ್ ಡೈವರ್ಸಿಟಿ, ಎಕನಾಮಿಕ್ ಡೈವರ್ಸಿಟಿ. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಭೌಗೋಳಿಕ ಏಕತೆ, ಜನಾಂಗೀಯ ಮತ್ತು ಭಾಷಾ ಏಕತೆ, ಸಾಮಾಜಿಕ ಮತ್ತು ಧಾರ್ಮಿಕ ಏಕತೆ, ಆರ್ಥಿಕ ಏಕತೆ ಅಂತ ಇದನ್ನ ನಾವು ಪಾಯಿಂಟ್ಸ್ ಅನ್ನ ಬರೀಬಹುದು. ಹಾಗಾದ್ರೆ ನಾನೀಗ ಒಂದೊಂದಾಗಿ ನಿಮಗೆ ನಾನು ವಿವರಿಸ್ತೀನಿ. ಈಗ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಉಳ್ಳಂತ ದೇಶ ಇಡೀ ಜಗತ್ತಿನಲ್ಲಿ. ಭಾರತ ದೇಶದಲ್ಲಿ ಅನೇಕ ಭಾಷೆಗಳಿವೆ, ಧರ್ಮಗಳಿವೆ, ಆದರೂ ನಾವೆಲ್ಲ ಒಂದು ಅಂತಕ್ಕಂಥ ಒಂದು ಗುಣವುಳ್ಳಂತ ಜನಾಂಗ, ಧರ್ಮ, ದೇಶ ಅಂದ್ರೆ ಅದು ಭಾರತ. ಅದಕ್ಕೆ ವಿವಿಧತೆಯಲ್ಲಿ ಏಕತೆ, ಭಾರತದ ಲಕ್ಷಣಗಳು. ಫಸ್ಟ್ ಒನ್ ಭೌಗೋಳಿಕ ಏಕತೆ. ಭೌಗೋಳಿಕ ಏಕತೆ, ಇದನ್ನ ನಾವು ಏಕತೆ ಅಂತ ನಾವು ಬರಬೇಕಿಲ್ಲ. ಏಕತೆ ಏಕತೆ ಒಂದೇ ಪಾಯಿಂಟ್. ಭೌಗೋಳಿಕ ಏಕತೆ, ಭಾರತ ದೇಶ ಭೌಗೋಳಿಕವಾಗಿ ಇದು ಏಕತೆ ಉಳ್ಳಂತ ರಾಷ್ಟ್ರ. ಯಾಕಂದ್ರೆ ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ 3 ಕಡೆ ಸಮುದ್ರಗಳು. ಇಲ್ಲಿ ನೋಡಿ, ನೋಡಿ ಉತ್ತರದಲ್ಲಿ ಹಿಮಾಲಯ ಮತ್ತು ದಕ್ಷಿಣದಲ್ಲಿ 3 ಕಡೆ ಸಮುದ್ರಗಳಿವೆ. ಇವು ಏನ್ ಮಾಡ್ಯಾವ ಅಂದ್ರೆ ಭಾರತವನ್ನು ಪ್ರತ್ಯೇಕಿಸಿವೆ. ಪಕ್ಕದ ರಾಷ್ಟ್ರದಿಂದ ನಮ್ಮ ಭಾರತವನ್ನು ಪ್ರತ್ಯೇಕಿಸವ ಅಂದ್ರೆ ಏಕತೆ ಉಳ್ಳ ಒಂದು ದೇಶವನ್ನಾಗಿ ಮಾಡಿವೆ. ಇಲ್ಲಿ ಉತ್ತರದ ಹಿಮಾಲಯ ಮತ್ತು ದಕ್ಷಿಣದ ಸಾಗರಗಳು ಭಾರತವನ್ನು ಜಗತ್ತಿನ ಪಕ್ಕದ ರಾಷ್ಟ್ರಗಳಿಗಿಂತ ಆ ರಾಷ್ಟ್ರಗಳಿಗೆ ಏನ್ ಮಾಡೋದು ಪ್ರತ್ಯೇಕಿಸಿವೆ ಅಂತಕ್ಕದ್ದು. ಅಂದ್ರೆ ಅವನ್ನ ಭಾರತವನ್ನು ಏನ್ ಮಾಡ್ಯಾವ ಅಂತಂದ್ರೆ ಅವು ಇಲ್ಲಿ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಭೌಗೋಳಿಕವಾಗಿ ಪ್ರತ್ಯೇಕಿಸಿವೆ. ಈ ತರವಾಗಿ ಒಂದು ಕಡೆ ವೈವಿಧ್ಯವಾಗಿದೆ ಮತ್ತು ಏಕತೆಯ ನಾಡಾಗಿದೆ. ಇದು ಭೌಗೋಳಿಕ ಏಕತೆಯನ್ನು ಹೊಂದಿದಂತ ಒಂದು ರಾಷ್ಟ್ರ. ಇಲ್ಲಿ ಒಂದು ವಿಶೇಷವಾಗಿ ಹೇಳಿದ ಹಾಗೆ
ತಂಪಾದ ಪ್ರದೇಶ, ಅತಿ ಉಷ್ಣ ಪ್ರದೇಶ, ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ಬಿಸಿಲು, ಈ ತರವಾಗಿ ಇದು ಇತರ ರಾಷ್ಟ್ರಗಳಿಗಿಂತ ಈ ಒಂದು ವಿಷಯದಾಗ ಏಕತೆ ಉಳ್ಳಂತ ಒಂದು ಭೌಗೋಳಿಕ ಏಕತೆಯನ್ನು ಈ ರಾಷ್ಟ್ರ ಭಾರತದ ಇತಿಹಾಸ ಹೊಂದಿದೆ ಅಂತಕ್ಕದ್ದು ಇದು ಭೌಗೋಳಿಕ ಏಕತೆ ಅಂತಕ್ಕದ್ದು. ನಂತರ ಎರಡನೇದಾಗಿ ಆಡಳಿತದ ಏಕತೆ. ನಾವಿಲ್ಲಿ ಜನಾಂಗೀಯ ಭಾಷೆ ಅಂತಂದಾಗ ಆಡಳಿತ ಅಂತ ನಾವಿಲ್ಲಿ ಹೇಳಬೇಕು. ಆಡಳಿತ ಏಕತೆ. ಭಾರತ ಇದು ಇಡೀ ಭಾರತ ತುಂಬೆಲ್ಲ ಒಂದೇ ಆಡಳಿತ ವ್ಯವಸ್ಥೆ, ಏಕರೂಪದ ಆಡಳಿತ ಆಗಿದೆ. ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಆದರೆ ಆಡಳಿತ ಒಂದೇ ಸಂವಿಧಾನ, ಏಕ ಪೌರತ್ವ, ಏಕ ನ್ಯಾಯಾಂಗ ಇಲ್ಲಿ ಇದೆ ಅಂತಕ್ಕಂಥ. ನಾವು ಅನುಕೂಲಕ್ಕಾಗಿ ಆ ಆಡಳಿತವನ್ನು ನಾವು ಹಂಚಿಕೆ ಮಾಡಿರ್ಬೋದು, ಆದರೆ ಆಡಳಿತ ವ್ಯವಸ್ಥೆ ಒಂದೇ ಆಗಿದೆ. ಯಾಕಂದ್ರೆ ಚಾಣಕ್ಯನ ಪ್ರಕಾರ, ಮೌರ್ಯರ ಕಾಲದ ಮಂತ್ರಿ ಕೌಟಿಲ್ಯ ಅಂತ ಕರಿತೀವಿ, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಇದೆ ಈ ವಾಕ್ಯ. ಇಡೀ ಭಾರತ ಏಕಾತ್ಮಕ ಆಡಳಿತವನ್ನು ಹೊಂದಿತ್ತು. ಯಾಕಂದ್ರೆ ಅಂದು ಆಳದಂತ ರಾಜರು ಇಡೀ ಭಾರತವನ್ನು ಗೆದ್ದು ಅವರು ಇಡೀ ಭಾರತವನ್ನು ರಾಜಕೀಯ ಏಕತೆಯನ್ನು ತಂದರು. ಅವರು ಇಡೀ ಭಾರತವನ್ನು ಒಂದೇ ಆಗಿ ಆಳಿದರು. ಒಂದೇ ಭಾಷೆ, ಒಂದೇ ಧರ್ಮ, ಈ ತರವಾಗಿ ಅವರು ಅಲ್ಲಿ ಆಳಿದರು. ಆಡಳಿತದ ಏಕತೆ ಭಾರತದ ಒಂದು ಇತಿಹಾಸದ ವ್ಯವಸ್ಥೆ ಇದು. ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು, ಕುಶಾನರು, ವರ್ಧನರು, ಚಾಳುಕ್ಯರು, ಮೊಘಲರು, ಮರಾಠರು ಇವರೆಲ್ಲ ಇಡೀ ತಮ್ಮ ರಾಜ್ಯವನ್ನು ವಿಸ್ತರಿಸಿ ಅಲ್ಲಿ ಗೆದ್ದಂತ ಪ್ರದೇಶದಲ್ಲಿ ರಾಜಕೀಯ ಏಕತೆಯನ್ನು, ಆಡಳಿತದ ಏಕತೆಯನ್ನು ತಂದರು. ಈ ತರವಾಗಿ ಇವತ್ತೂ ಸಹ ಭಾರತ ಆಡಳಿತಾತ್ಮಕವಾಗಿ ಏಕತೆ ಉಳ್ಳಂತ ರಾಷ್ಟ್ರ. ಅಮೆರಿಕ ತಗೊಂಡಾಗ ಅಲ್ಲಿ ದ್ವಿಪೌರತ್ವ ಇದೆ, ದೇಶಕ್ಕೆ ಒಂದು, ರಾಜ್ಯಕ್ಕೆ ಒಂದು. ಆದರೆ ಭಾರತದಲ್ಲಿ ಆಗಿಲ್ಲ. ಏಕ ಪೌರತ್ವ, ಏಕ ನ್ಯಾಯಾಂಗ, ಏಕ ಸಂವಿಧಾನ, ಒಂದೇ ಸಂವಿಧಾನ. ಈ ತರವಾಗಿ ಭಾರತದ ಒಂದು ಆಡಳಿತ ದೃಷ್ಟಿಯಿಂದ ಇದು ಏಕಾತ್ಮಕವಾದಂತಹ ಒಂದು ಆಡಳಿತವನ್ನು ಹೊಂದಿದೆ ಅಂತಕ್ಕಂಥದ್ದು. ಹಾಗೆ ಏಕರೂಪದ ಶಿಕ್ಷಣ, ಸಾಹಿತ್ಯ ಇದೆ ಇಲ್ಲಿ ಭಾರತ ದೇಶದಲ್ಲಿ. ಇಡೀ ಭಾರತಕ್ಕೆ ಒಂದೇ ಶಿಕ್ಷಣ ತರತಕ್ಕಂಥ ವ್ಯವಸ್ಥೆ ಈಗ ಆರಂಭ ಆಗಿದೆ. ಮುಖ್ಯವಾಗಿ ಹಿಂದೆ ಇದ್ದಂತ ವೈದ್ಯಕೀಯ ಸಾಹಿತ್ಯ ಅದು ಸಂಸ್ಕೃತಿಯ ಸಾಹಿತ್ಯ, ಅದರ ಮೂಲ ಭಾಷೆ ಸಂಸ್ಕೃತ. ಇಡೀ ಭಾರತಕ್ಕೆ ಒಂದೇ ಭಾಷೆ ಸಂಸ್ಕೃತ ಭಾಷೆ ಆಗಿತ್ತು. ನಿಮಗೆ ವಿಶೇಷವಾಗಿ ರಾಮಾಯಣ ಮತ್ತು ಮಹಾಭಾರತ, ಭಗವದ್ಗೀತೆಗಳು ಇವೆಲ್ಲ ಸಂಸ್ಕೃತ ಭಾಷೆಯಲ್ಲಿವೆ. ಅವೇನು ಮಾಡಿದ್ವು ಅಂದ್ರೆ ಮೂರು ಸಾಹಿತ್ಯಗಳು, ಮಹಾಭಾರತ ಮತ್ತು ರಾಮಾಯಣ, ಭಗವದ್ಗೀತೆ. ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ನಿಮಗೆ ಭಾರತದ ಮಹಾಕಾವ್ಯಗಳು ಯಾವ್ಯಾವು ಅಂತ ಬರ್ತದೆ. 2 ಅಂಕದ ಪ್ರಶ್ನೆ. ಭಾರತದ ಮಹಾಕಾವ್ಯಗಳು ಯಾವ್ಯಾವು? ರಾಮಾಯಣ, ಮಹಾಭಾರತ, ಭಗವದ್ಗೀತೆ. 2 ಅಂಕದ ಪ್ರಶ್ನೆ. ಇವು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಈ ಪುಸ್ತಕಗಳು ಭಾರತೀಯರಲ್ಲಿ ಏಕತೆಯ ಭಾವನೆಯನ್ನು ತುಂಬಿದವು. ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಇವು ತುಂಬಿದವು. ಯಾಕಂದ್ರೆ ಭಾಷೆ ಒಂದೇ, ಅದು ಸಂಸ್ಕೃತ ಭಾಷೆ ಅಂತಕ್ಕಂಥ. ನಂತರ ಮಧ್ಯಯುಗದಲ್ಲಿ ದೆಹಲಿ ಸುಲ್ತಾನರು ಅವಾಗ ಹಿಂದಿ ಭಾಷೆ ಭಾರತಕ್ಕೆ ಬಂತು ಅಂತಕ್ಕಂಥದ್ದು. ಭಾರತ ದೇಶದಲ್ಲಿ ಸಂಸ್ಕೃತ ಭಾಷೆ, ಹಿಂದಿ ಭಾಷೆ ಮತ್ತು ಇಂಗ್ಲಿಷ್ ಭಾಷೆ, ಯುರೋಪಿಯನ್ನರ ದಾಳಿಯಿಂದ ಇಂಗ್ಲಿಷ್ ಭಾಷೆ ಪರಿಚಯ ಆಯಿತು. ಒಟ್ಟ ಏನೇ ಇರಲಿ, ಆಯಾ ಒಂದು ಕಾಲದಾಗ ಅದೇ ಭಾಷೆಯ ಸಾಹಿತ್ಯ, ಏಕರೂಪದ ಶಿಕ್ಷಣ, ಅದೇ ಭಾಷೆಯಲ್ಲಿ ಶಿಕ್ಷಣ ಇತ್ತು ಮತ್ತು ಅದೇ ಭಾಷೆಯಲ್ಲಿ ಸಾಹಿತ್ಯ ಬರಿತಾ ಇದ್ರು. ಈ ತರವಾಗಿ ಇದು ಐತಲ್ಲ, ಈ ಒಂದೇ ರೀತಿಯ ಶಿಕ್ಷಣ ಮತ್ತು ಒಂದೇ ರೀತಿಯ ಸಾಹಿತ್ಯ ಭಾರತೀಯರಲ್ಲಿ ಏಕತಾ ಭಾವನೆಯನ್ನು ತುಂಬಿವೆ.
ಭಾರತೀಯರಲ್ಲಿ ಈ ವಿವಿಧತೆಯಲ್ಲಿ ಏಕತೆ ಇದೆಲ್ಲ ಮುಖ್ಯವಾದಂತಹ ಲಕ್ಷಣ ಇದೆ. ಏನಂದ್ರೆ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಅಂತಕ್ಕಂಥ. ಈ ತರವಾಗಿ ಈ ಒಂದು ಶಿಕ್ಷಣ ಮತ್ತು ಸಾಹಿತ್ಯ ಭಾರತೀಯರಲ್ಲಿ ಏಕತೆಯ ಭಾವನೆಯನ್ನು ತುಂಬಿವೆ. ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ಅವು ತುಂಬಿವೆ. ಅನೇಕ ಮುಸ್ಲಿಂ ದಾಳಿ, ಯುರೋಪಿಯನ್ನರ ದಾಳಿ ಆದರೂ ಸಹ, ಅನೇಕ ಭಾಷೆ, ಅನೇಕ ಸಾಹಿತ್ಯ ಇದ್ರೂ ಸಹ ಇಲ್ಲಿ ಮುಖ್ಯವಾದಂತಹ ಸಂಸ್ಕೃತ, ಹಿಂದಿ, ಇಂಗ್ಲಿಷ್ ಭಾಷೆಗಳು ಭಾರತೀಯರಲ್ಲಿ ಸಹನೆ ಮತ್ತು ಸಹಬಾಳ್ವೆಯ ಗುಣವನ್ನು ಬೆಳೆಸಿವೆ. ಸಹಕಾರ, ಸಹನೆ, ಸಹಬಾಳ್ವೆಯ ಸತ್ವವನ್ನು ಬೆಳೆಸಿವೆ. ಇದು ಐತಲ್ಲ ವಿವಿಧತೆಯಲ್ಲಿ ಏಕತೆ ಭಾರತದ ಲಕ್ಷಣಗಳು ಅಂತಕ್ಕಂಥ ಪಾಯಿಂಟ್ಸ್. ನಂತರ ಧಾರ್ಮಿಕ ಮತ್ತು ಸಾಮಾಜಿಕ ಏಕತೆ. ಧಾರ್ಮಿಕ ಮತ್ತು ಸಾಮಾಜಿಕ ಏಕತೆ ಅಂತ ಬಂದಾಗ ಭಾರತವು ಅನೇಕ ಧರ್ಮಗಳ, ಜಾತಿಗಳ, ಪಂಥಗಳ, ಪಂಗಡಗಳ ತವರೂರು ಭಾರತ. ಆದರೂ ಸಹ ಎಲ್ಲರೂ ಇಲ್ಲಿ ಒಂದಾಗಿದ್ದಾರೆ. ಎಲ್ಲರೂ ಸೌಹಾರ್ದತೆಯ ಜೀವನವನ್ನು ನಡೆಸುತ್ತಿದ್ದಾರೆ. ಯಾಕಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಆಚರಣೆ ಅಂತ ಬಂದಾಗ ಭಾರತೀಯದಲ್ಲಿ ಇದು ವಿಶೇಷವಾದಂತಹ ಒಂದು ಲಕ್ಷಣ ಇದೆ. ಭಾರತೀಯರ ಒಂದು ಲಕ್ಷಣ ಇದೆ. ಯಾವುದೇ ಒಂದು ಹಬ್ಬ, ಜಾತ್ರೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಆಚರಿಸುತ್ತಾರೆ. ಧಾರ್ಮಿಕ, ಸಾಮಾಜಿಕ ಆಚರಣೆ ಅಂತ ಬಂದಾಗ ಎಲ್ಲಾ ಧರ್ಮದವರು ಪರಸ್ಪರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಯಲ್ಲಿ ಭಾಗಿಯಾಗುತ್ತಾರೆ. ಎಲ್ಲಾ ಧರ್ಮದವರು ಪರಸ್ಪರರು ಇಲ್ಲಿ ಆಯಾ ಒಂದು ಆಚರಣೆಯಲ್ಲಿ ಭಾಗಿಯಾಗುವ ಮುಖಾಂತರವಾಗಿ ಸಮಾನತೆಯ ಸಂದೇಶವನ್ನು, ಸಹಬಾಳ್ವೆಯ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದ್ದಾರೆ ಭಾರತದ ಒಂದು ಜನರು ಮತ್ತು ಇತಿಹಾಸ. ಈ ತರವಾಗಿ ಇಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆ ಅಂತ ಬಂದಾಗ ಎಲ್ಲರೂ ಭಾಗಿಯಾಗುತ್ತಾರೆ, ಸಹಭೋಜನ ಮಾಡುತ್ತಾರೆ. ಇದು ಏಕತೆಯ ಒಂದು ಸ್ಫೂರ್ತಿಯಾಗಿದೆ. ಇದು ಏಕತೆಗೆ ಸ್ಫೂರ್ತಿಯಾಗಿದೆ. ನಾವು ಸಾಕಷ್ಟು ನೋಡ್ತೀವಿ. ಅನೇಕ ನಾವು ರಂಜಾನ್ ಹಬ್ಬ ಬಂದಾಗ ಮತ್ತು ಹಾಗೆ ದೀಪಾವಳಿ ಬಂದಾಗ ನಾವು ಪರಸ್ಪರರು ನಾವು ಕರೆದು ಸಹಭೋಜನ ಮಾಡ್ತೀವಿ. ಇದು ವಿವಿಧತೆಯಲ್ಲಿ ಏಕತೆ ಅಂತ ಬಂದಾಗ ಒಂದು ವಿಶೇಷವಾದಂತಹ ಪಾಯಿಂಟ್ಸ್ ಇದೆ. ಹಾಗೆ ನಂತರ ಸಂವಿಧಾನ ಅಂತ ಬರುತ್ತೆ. ವಿವಿಧತೆಯಲ್ಲಿ ಏಕತೆ ಅಂತ ಮುಖ್ಯವಾದಂತಹ ಪಾಯಿಂಟ್ ಸಂವಿಧಾನ. ಇಲ್ಲಿ ನಮ್ಮ ಸಂವಿಧಾನ ಇದೆಯಲ್ಲ, ಇದು ಏಕತೆಯನ್ನು ಸಾರಿದೆ. ಯಾಕಂದ್ರೆ 14ನೇ ಕಲಮು, ಸಂವಿಧಾನದ 14ನೇ ಕಲಮು ಹೇಳ್ತಾ ಇದೆ ಎಲ್ಲರೂ ಸಮಾನರು ಎಂದು. ಸಂವಿಧಾನದ 17ನೇ ಕಲಮು ಹೇಳ್ತಾ ಇದೆ ಅಸ್ಪೃಶ್ಯತೆಯ ನಿವಾರಣೆ. ಈ ತರವಾಗಿ ಇಲ್ಲಿ ಏಕತೆ ಇದೆ ಅಂತ. ನಮ್ಮ ಸಂವಿಧಾನ ಇದು ಧರ್ಮ, ಜಾತಿಗಳ ವ್ಯತ್ಯಾಸವನ್ನು ಕಡಿಮೆ ಮಾಡಿದೆ. ಭಾರತದ ಸಂವಿಧಾನ ಭಾರತೀಯರಲ್ಲಿ ಧರ್ಮ ಮತ್ತು ಜಾತಿಗಳ ವ್ಯತ್ಯಾಸವನ್ನು ಕಡಿಮೆ ಮಾಡಿದೆ. ಈ ತರವಾಗಿ ಸಂವಿಧಾನ ಇದು ಜನರಲ್ಲಿ ಏಕತೆಯನ್ನು ಮೂಡಿಸಿದೆ. ಅದಕ್ಕೆ ವಿವಿಧತೆಯಲ್ಲಿ ಏಕತೆ ಅಂತ ಬಂದಾಗ ಸಂವಿಧಾನ ನಾನು ಹೇಳಿದಾಗೆ 14 ಮತ್ತು 17ನೇ ಕಲಮನ್ನು ನಾವಿಲ್ಲೇ ಹೇಳಬೇಕು. ಈ ತರವಾಗಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಎಲ್ಲ ಪಾಯಿಂಟ್ಸ್ ನೀವು ಬರೀಬೇಕು 5 ಅಂಕ. ಮತ್ತೊಂದು ಪ್ರಶ್ನೆ ಬರುತ್ತೆ ನಿಮಗೆ ಎಕ್ಸಾಮ್ನಲ್ಲಿ, ವಿವಿಧತೆಯಲ್ಲಿ ಏಕತೆ ಭಾರತದ ಲಕ್ಷಣಗಳು. ಅವಾಗ ಭೌಗೋಳಿಕ ಏಕತೆ, ಆಡಳಿತದ ಏಕತೆ, ಶಿಕ್ಷಣದ ಏಕತೆ, ಸಾಹಿತ್ಯದ ಏಕತೆ, ಧಾರ್ಮಿಕ ಏಕತೆ, ಸಾಮಾಜಿಕ ಏಕತೆ, ಸಂವಿಧಾನ. ಈ ಎಲ್ಲ ಪಾಯಿಂಟ್ಸ್ ಅನ್ನು ನೀವು ಬರೀಬೇಕು. ಇದೆಲ್ಲ ಆದ್ಮೇಲೆ
ನೆಕ್ಸ್ಟ್ ಅಂಶ ಏನಪ್ಪ ಅಂದ್ರೆ ಕರ್ನಾಟಕದ ಇತಿಹಾಸ ಅಂತ ಬರುತ್ತೆ. ಕರ್ನಾಟಕದ ಇತಿಹಾಸ ವಿದ್ಯಾರ್ಥಿಗಳೇ, ಮುಂದಿನ ಪಾಯಿಂಟ್ ಹೋದಾಗ ಕರ್ನಾಟಕದ ಇತಿಹಾಸ ಕರ್ನಾಟಕ ಹಿಸ್ಟ್ರಿ ಇಲ್ಲಿ ಬರ್ತಾ ಇದೆ ಅಂತ. ಕರ್ನಾಟಕ ಹಿಸ್ಟ್ರಿ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ಒಂದು ವಿಶೇಷವಾದಂಥ ರಾಜ್ಯ. ಭೌಗೋಳಿಕ ಸೌಂದರ್ಯವುಳ್ಳಂಥ ಒಂದು ನಾಡು, ಅದು ಕನ್ನಡ ನಾಡು ಅಂತ ಕರೀತಾರೆ. ಇದು ಭಾರತದ ದಕ್ಷಿಣ ಭಾಗದಲ್ಲಿ ಇದೆ ಈ ಒಂದು ನಮ್ಮ ರಾಜ್ಯ. ಕನ್ನಡ ನಾಡು ಕರ್ನಾಟಕ, ಇಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಕನ್ನಡ. ಹಾಗೆ ಕರ್ನಾಟಕದ ಸುತ್ತಮುತ್ತ ಅನೇಕ ರಾಜ್ಯಗಳಿವೆ. ಗೋವಾ ಇದೆ, ಮಹಾರಾಷ್ಟ್ರ ಇದೆ, ಆಂಧ್ರ ಇದೆ, ತಮಿಳುನಾಡು ಇದೆ, ಕೇರಳ ಇದೆ ಸುತ್ತಲೂ. ಹೀಗೆ ಅಂದ್ರೆ ಭಾರತದ ರಾಜ್ಯಗಳಲ್ಲಿ ಅತ್ಯಂತ ಸುಂದರ ನಾಡು ಭೌಗೋಳಿಕವಾಗಿ ಕರ್ನಾಟಕ. ಅದಕ್ಕೆ ಕುವೆಂಪು ಅವರು ಒಂದು ಕವನ ಬರೆದರು, ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತಕ್ಕಂಥ. ಹಾಗಾದ್ರೆ ಈ ಕರ್ನಾಟಕ ಇದೆಯಲ್ಲ, ಇದರ ವಿಸ್ತಾರ ಇತಿಹಾಸ ಎಷ್ಟಿತ್ತು ಮೊದಲು? ಕರ್ನಾಟಕದ ಇತಿಹಾಸ, ಕರ್ನಾಟಕದ ಗಡಿ ಅಂತ ನಾವು, ಕರ್ನಾಟಕದ ಗಡಿ, ಕರ್ನಾಟಕದ ಮೇರೆ ವಿಸ್ತಾರ ಎಷ್ಟಿತ್ತು ಅಂತ ಬಂದಾಗ ಇದು ಕೂಡ 1 ಅಂಕ ಅಥವಾ 2 ಅಂಕದ ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಎಕ್ಸಾಮ್ನಲ್ಲಿ. ಕರ್ನಾಟಕದ ಗಡಿಯನ್ನು ತಿಳಿಸುವ ಪುಸ್ತಕ ಯಾವುದು? ಕರ್ನಾಟಕದ ವಿಸ್ತಾರವನ್ನು ತಿಳಿಸುವ ಪುಸ್ತಕ ಯಾವುದು ಅಂತ ಒಂದು ಪ್ರಶ್ನೆ ಬರ್ತದೆ. ಅದು ಶ್ರೀ ವಿಜಯ ಬರೆದಂತ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಅಂತಕ್ಕಂಥ ಪುಸ್ತಕ ಕನ್ನಡದ ಮೊದಲ ಉಪಲಬ್ಧ ಪುಸ್ತಕ ಇದು. ಕವಿರಾಜ ಮಾರ್ಗ, ಶ್ರೀ ವಿಜಯ, ರಾಷ್ಟ್ರಕೂಟರ ಕಾಲದಲ್ಲಿ 1ನೆಯ ಅಮೋಘ ವರ್ಷ ರಾಜ ಇದ್ದಲ್ಲ ರಾಷ್ಟ್ರಕೂಟರ ದೊರೆ, ಅವನ ಕಾಲದಾಗಿದ್ದಂತ ಒಬ್ಬ ಕವಿ ಶ್ರೀ ವಿಜಯ ಅಂತಕ್ಕಂಥ ಕವಿ ಬರೆದಂತ ಪುಸ್ತಕ ಕವಿರಾಜ ಮಾರ್ಗದಲ್ಲಿ ಇದೆ. ಕರ್ನಾಟಕದ ಮೇರೆ, ಕರ್ನಾಟಕದ ಗಡಿ, ಕರ್ನಾಟಕದ ವಿಸ್ತಾರ ಎಷ್ಟಿತ್ತು? ಸರಿ ಕೇಳಬೇಕು ನೀವು. ಕರ್ನಾಟಕದ ಗಡಿಯನ್ನು, ಕರ್ನಾಟಕದ ಮೇರೆಯನ್ನು ತಿಳಿಸುವ ಪುಸ್ತಕ ಯಾವುದು? ಕವಿರಾಜ ಮಾರ್ಗ ಅಂತಕ್ಕಂಥ ಪುಸ್ತಕ. ಈ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಮೇರೆ ಇದೆ. ಏನಿದೆ ಅಂತಂದ್ರೆ, ಕಾವೇರಿಯಿಂದ, ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯ ನದಿಯವರೆಗೆ ಹಬ್ಬಿದ ನಾಡು ಕನ್ನಡ ನಾಡು ಅಂತ ಬರ್ದಾನೆ. ಕಾವೇರಿಯಿಂದ ಉತ್ತರದ ಗೋದಾವರಿ ನದಿಯವರೆಗೆ ಕರ್ನಾಟಕ ವಿಸ್ತಾರ ಹಬ್ಬಿತ್ತು, ಕರ್ನಾಟಕ ನಾಡು ಹಬ್ಬಿತ್ತು ಅಂತೇಳಿ ಶ್ರೀ ವಿಜಯ ತನ್ನ ಪುಸ್ತಕ ಕವಿರಾಜ ಮಾರ್ಗದಲ್ಲಿ ಬರೆದಿದ್ದಾನೆ. ಹಾಗಾದ್ರೆ ಈ ಒಂದು ಕರ್ನಾಟಕ ಅಂತಕ್ಕಂಥ ಗಡಿ ಇದೆಯಲ್ಲ, ವಿಸ್ತಾರ ಇದೆಯಲ್ಲ, ಈ ಒಂದು ಪುಸ್ತಕದಲ್ಲಿ ಇದೆ. ಹಾಗಾದ್ರೆ ಕರ್ನಾಟಕ ಎಂಬ ಶಬ್ದ ಇದೆಯಲ್ಲ, ಈ ಶಬ್ದ ಇದೆಯಲ್ಲ, ಇದು ಮಹಾಭಾರತದಲ್ಲೇ ಉಲ್ಲೇಖ ಇತ್ತು. ಕರ್ನಾಟಕ ಎಂಬ ಶಬ್ದವು ಉಲ್ಲೇಖ ಆದಂತ ಪುಸ್ತಕ ಮಹಾಭಾರತ. ಅಲ್ಲಿ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಉಲ್ಲೇಖ ಇದೆ ಕರ್ನಾಟಕ ಅಂತ ಹೇಳಿ. ಹೀಗೆ ಕರ್ನಾಟಕ ಎಂಬ ಶಬ್ದವು ಮೊದಲ ಬಾರಿಗೆ ಬಳಕೆಯಾದಂತಹ ಒಂದು ಪುಸ್ತಕ ಅಂದ್ರೆ ಅದು ಮಹಾಭಾರತ ಕಾವ್ಯದಲ್ಲಿ. ವಿಸ್ತಾರ ಅಂತ ಬಂದಾಗ ಕವಿರಾಜ ಮಾರ್ಗ. ಹಾಗೆ ಒಂದು ತಮಿಳು ಪುಸ್ತಕ ಇದೆ, ಶಿಲಪ್ಪದಿಗಾರಂ ಅಂತಕ್ಕಂಥ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ನಮ್ಮ ಈ ಕನ್ನಡ ನಾಡನ್ನು ಕರುನಾಡರ್ ಎಂದು ಬರೆದಿದ್ದಾರೆ. ಅಂದ್ರೆ ಕಪ್ಪಾದ ನಾಡು, ಗುಡ್ಡ ಬೆಟ್ಟದ ನಾಡು, ಕಪ್ಪಾದ ನಾಡು, ಕರುನಾಡರ್ ಅಂತ ಉಲ್ಲೇಖ ಐತಿ. ಈ ತರವಾಗಿ ಕನ್ನಡ ನಾಡಿನ ಒಂದು ವಿಸ್ತಾರ ಮತ್ತು ಅದು ಯಾವ ಪುಸ್ತಕದಲ್ಲಿ ಇದೆ ಅಂತಕ್ಕದ್ದು ನೋಡಿದ್ವಿ ನಾವು. ಹಾಗೆ ಭಾರತ ದೇಶದ ವಿಶಿಷ್ಟ ಲಕ್ಷಣ ನೋಡಿದ್ವಿ ನೋಡೋಣ, ಭೌಗೋಳಿಕ ಲಕ್ಷಣ.
ಹಾಗೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅಂತ ಬರ್ತವೆ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಇದು ನಮಗೆ ಎರಡಕ್ಕದ ಪ್ರಶ್ನೆ ಬರ್ತದೆ. ಎರಡಕ್ಕದ ಪ್ರಶ್ನೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅಂತ ಬರ್ತವೆ. ಯಾವುವು ಅಂದ್ರೆ ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಬೆಟ್ಟ ಅಂತ ಕರಿತೀವಿ ನಾವು. ಪಶ್ಚಿಮ ಘಟ್ಟಗಳು, ಕಡಲ ತೀರಗಳು, ಮಲೆನಾಡು ಪ್ರದೇಶ. ನೋಡ್ರಿ, ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅಂತ ಪ್ರಶ್ನೆ ಬಂದಾಗ ನೀವು ಕಡಲ ತೀರಗಳು ಇಲ್ಲ ಕಡಲ ತೀರಗಳು ಅಂತ ಬರುತ್ತೆ. ಆಮೇಲೆ ಪಶ್ಚಿಮ ಘಟ್ಟಗಳು ನಾವು ಉಲ್ಲೇಖ ಮಾಡಬಹುದು, ಮತ್ತು ಮಲೆನಾಡು ಪ್ರದೇಶ. ಇವು ಅದು ನೋಡ್ರಿ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು. ಹಾಗೆ ಯಾವ ತರವಾಗಿ ಭಾರತದಲ್ಲಿ ಅನೇಕ ರಾಜ್ಯಗಳು ಉಗಮ ಆದವು ನೋಡ್ರಿ. ಗುಪ್ತ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಹೇಗೆ ಮರಾಠರು ಹೇಗೆ ಈ ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳು ಇಲ್ಲಿ ಉದಯಿಸಿದವು, ಹಾಗೆ ಕರ್ನಾಟಕದಲ್ಲಿಯೂ ಸಹ ಅನೇಕ ರಾಜ್ಯಗಳು ಉದಯಿಸಿ ತಮ್ಮ ರಾಜ್ಯಭಾರ ಮಾಡಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ಹಾಗಾದ್ರೆ ಕರ್ನಾಟಕವನ್ನು ಆಳಿದಂತ ರಾಜ್ಯಗಳು ಯಾವ ಅಂಗಾರ? ಕದಂಬರು, ಬನವಾಸಿಯ ಕದಂಬರು. ನೋಡ್ರಿ, ಕರ್ನಾಟಕವನ್ನು ಆಳದಂತ ಯಾವುದಾದರೂ ಎರಡು ರಾಜ್ಯವನ್ನು ಹೆಸರಿಸಿ ಅಂತ ಕೇಳಬಹುದು ನಿಮಗೆ ಪ್ರಶ್ನೆ. ಕರ್ನಾಟಕವನ್ನು ಆಳಿದಂತ ಇಲ್ಲಿ ಕದಂಬರು, ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಮಯೂರ ಶರ್ಮ ಕನ್ನಡದ ಮೊದಲ ಒಂದು ರಾಜ್ಯ ಇದು ಕದಂಬರು. ಬನವಾಸಿಯ ಕದಂಬರು, ಗಂಗರು, ತಲಕಾಡಿನ ಗಂಗರು, ಬಾದಾಮಿಯ ಚಾಳುಕ್ಯರು, ಮಾನ್ಯಖೇಟದ ರಾಷ್ಟ್ರಕೂಟರು, ದೋರ ಸಮುದ್ರದ ಹಳೆಬೀಡಿನ ಹೊಯ್ಸಳರು, ವಿಜಯನಗರ, ಮೈಸೂರಿನ ವಿಜಯನಗರ, ಹಂಪಿಯ ವಿಜಯನಗರ ಸಾಮ್ರಾಜ್ಯ ಒಡೆಯರು, ಮೈಸೂರಿನ ಒಡೆಯರು. ಹೀಗೆ ಕರ್ನಾಟಕವನ್ನು ಸಹ ಅನೇಕ ರಾಜರು ಆಳ್ವಿಕೆ ಮಾಡಿದ್ದಾರೆ. ಕರ್ನಾಟಕವನ್ನು ಆಳಿದಂತ ರಾಜ ಮನೆತನಗಳು ಯಾವ್ಯಾವು ಅಂತ ಬಂದಾಗ ಇವರೆಲ್ಲರೂ ನೋಡ್ರಿ ಈ ಭಾಗವನ್ನು ಸಹ ಶ್ರೀಮಂತಗೊಳಿಸಿದ್ದಾರೆ. ಉತ್ತರ ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯ ಸುವರ್ಣ ಯುಗ ಆಗಿತ್ತು. ಸುವರ್ಣ ಯುಗ, ಗೋಲ್ಡನ್ ಏಜ್, ಗೋಲ್ಡನ್ ಪೀರಿಯಡ್ ಅಂತ ಕರಿತೀವಿ ನಾವು ಗುಪ್ತರ ಕಾಲವನ್ನು. ಹಾಗೆ ಹಂಪಿ ಸಾಮ್ರಾಜ್ಯ ಇದೆಯಲ್ಲ, ವಿಜಯನಗರ ಸಾಮ್ರಾಜ್ಯ, ಅದು ದಕ್ಷಿಣ ಭಾರತದ ಸುವರ್ಣ ಯುಗ ಸಾಮ್ರಾಜ್ಯ. ದಕ್ಷಿಣ ಭಾರತದಲ್ಲಿ ಸುವರ್ಣ ಯುಗ ಅಂತೇಳಿ ಕರೆಸಿಕೊಂಡಂತ ಸಾಮ್ರಾಜ್ಯ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಈ ತರವಾಗಿ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅಂತಂದ್ರೆ ಇವೆಲ್ಲ ಬರ್ತಾವೆ. ಈ ತರವಾಗಿ ಕರ್ನಾಟಕ ಇತಿಹಾಸ ಅಂತ ಬಂದಾಗ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ ನಾವು. ಅದು ಕವಿರಾಜ ಮಾರ್ಗದಲ್ಲಿ ಎಲ್ಲಿಂದ ಇಲ್ಲಿವರೆಗೆ ಹಬ್ಬಿತ್ತು, ಮತ್ತು ಕರ್ನಾಟಕ ಎಂಬ ಶಬ್ದ ಬಳಕೆ ಮಾಡಿದಂತ ಮೊದಲ ಪುಸ್ತಕ ಯಾವುದು, ಮೊದಲ ಕಾವ್ಯ ಯಾವುದು, ಹಾಗೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಯಾವ್ಯಾವು, ಮತ್ತು ಕರ್ನಾಟಕವನ್ನು ಆಳಿದಂತ ರಾಜ್ಯ ಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದಾಗ ನೀವು ಗಂಗಾ, ಕದಂಬ, ರಾಷ್ಟ್ರಕೂಟರು, ಚಾಳುಕ್ಯರು ಅಂತ ಬರೀಬಹುದು ಅಂತಕ್ಕದ್ದು. ಈ ತರವಾಗಿ ನಾವು ಇಲ್ಲಿ ನೋಡಿದ್ವಿ ವಿದ್ಯಾರ್ಥಿಗಳೇ. ಮೊದಲ ಅಧ್ಯಾಯದಲ್ಲಿ ಇನ್ನೂ ಇದೆ ಮುಖ್ಯವಾಗಿ. ಇಲ್ಲಿ ನಾನು ಆರಂಭದಲ್ಲಿ ಹೇಳಿದ್ದೆ, ಇಲ್ಲಿ ಎರಡು ಮುಖ್ಯವಾದ ಪಾಯಿಂಟ್ ಬರ್ತಾವ ಅಂತಕ್ಕದ್ದು. ಒಂದು ಭಾರತದ ಭೌಗೋಳಿಕ ಲಕ್ಷಣ, ಅದ್ರಾಗ ಇಲ್ಲಿವರೆಗೆ ಮುಗಿತೀಗ. ಕರ್ನಾಟಕ ಇತಿಹಾಸ, ಕರ್ನಾಟಕದ ಭೌಗೋಳಿಕ ಲಕ್ಷಣ. ಬಿ ಅಂದ್ರೆ ಅಥವಾ ಒಂದು ಅಥವಾ ಎರಡು ಅಂತ ತಿಳ್ಕೊಂಡಾಗ ಬಿ ಭಾರತದ ಇತಿಹಾಸದ ಮೂಲ ಆಧಾರಗಳು ಅಂತ ಬರ್ತವೆ. ಭಾರತದ ಇತಿಹಾಸದ ಮೂಲ ಆಧಾರಗಳು, ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟರಿ ಅಂತ ಬರ್ತವೆ. ಅದನ್ನ ನೆಕ್ಸ್ಟ್ ಪೀರಿಯಡ್ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.